ನಮಸ್ಕಾರ. ಎಲ್ಲರಿಗೂ ಶಿಕ್ಷಕಿಯರ ದಿನಾಚರಣೆಯ ಶುಭಾಶಯಗಳು. ಈ ದಿನ ನಾವೆಲ್ಲ ಪ್ರೊಫೆಸರ್ ರಾಧಾಕೃಷ್ಣ ಅವರ ಜಯಂತಿಯನ್ನು ಶಿಕ್ಷಕರ ಮತ್ತು ಶಿಕ್ಷಕಿಯರ ದಿನಾಚರಣೆ ಎಂದು ಸೆಲೆಬ್ರೇಟ್ ಮಾಡ್ತೀವಿ. ನಾನು ಹೋದ ವರ್ಷ ಕೂಡ ಒಂದು ಶಿಕ್ಷಕರ ದಿನಾಚರಣೆಯ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿ ಕಳಿಸಿದ್ದೆ. ಈ ಶಿಕ್ಷಕರ ದಿನಾಚರಣೆ ಮಹತ್ವ ಏನಂದರೆ, ಇದು ನಾವು ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡ್ತೀವಿ. ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡೋದು ಅದಕ್ಕೆ ಒಂದು ಉತ್ತಮವಾದ ಉದಾಹರಣೆ ಅಥವಾ ಅದಕ್ಕೆ ಒಂದು ಸಾಕ್ಷಾತ್ಕಾರ ಸಿಗಬೇಕು ಅಂದರೆ ಬರೀ ರಾಧಾಕೃಷ್ಣ ಅವ್ರನ್ನ ನೆನೆಸ್ಕೊಂಡು ನಾವು ಶಿಕ್ಷಕರ ದಿನಾಚರಣೆಯನ್ನು ಮಾಡಬಾರ್ದು. ಈ ಶಿಕ್ಷಕರ ದಿನಾಚರಣೆ ಅಂದರೆ ನಮಗೆ ಗುರು ಹಿರಿಯರು, ನಮಗೆ ಯಾರೇ ಆಗಲಿ, ಶಿಕ್ಷಕರೊಬ್ಬರೇ ಅಲ್ಲ. ಆ್ಯಕ್ಚುಲಿ ನಮ್ಮ ಜೀವನದ ಪ್ರತಿ ಹಂತದಲ್ಲೂ ನಮ್ಮನ್ನು ಯಾವಾಗಲೂ ನಾವೊಂದು ಬೇರೆ ದಾರಿಗೆ ಹೋಗ್ತಿದ್ದಾಗ ನಮ್ಮನ್ನು ಒಂದು ಉತ್ತಮವಾದ ದಾರಿಗೆ ತಂದುಕೊಡುವಂಥ ಪ್ರತಿಯೊಬ್ಬರಿಗೂ ಇದು ಅನ್ವಯಿಸುತ್ತೆ. ಅಂತಹ ಗುರುಗಳನ್ನು ನಾವು ನೆನೆಸ್ಕೊಂಡು ಈ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಬೇಕು. ಹಾಗೆ ಶಿಕ್ಷಕಿಯರಲ್ಲಿ ಇಂದಿನ ಸಮಾಜದಲ್ಲಿ, ನಮ್ಮ ಮಾಡರ್ನ್ ಏಜಲ್ಲಿ ಶಿಕ್ಷಕಿಯರಿಗೆ, ಗುರುಗಳಿಗೆ ಒಂದು ಮಹತ್ತರವಾದ ಒಂದು ಜವಾಬ್ದಾರಿ ಇದೆ. ಏನೆಂದರೆ, ನನ್ನ ಪ್ರಕಾರ ಹೇಳಬೇಕು ಅಂದರೆ, ನಿಮ್ಮೆಲ್ಲ ಶಿಕ್ಷಕಿಯರಿಗೆ ಯಾವುದೇ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಆಘಾತಕಾರಕಂತಹ ಘಟನೆಗಳನ್ನು ಅವನು ಮಾಡಿದ್ರೆ, ಅಥವಾ ಯಾವುದಾರ ಒಂದು ದುಶ್ಚಟಗಳಿಗೆ ಹೋದಾಗ, ಅಥವಾ ಏನೇ ಆದ್ರೂ ಕಾನೂನು ಬಾಹಿರವಾಗಿ ಏನೇ ಮಾಡಿದಾಗ, ಅದರಲ್ಲಿ ನಿಮ್ಮ ಶಿಷ್ಯ, ನೀವು ಪ್ರಾಥಮಿಕ ಹಂತದಲ್ಲಿರ್ಬೋದು, ಪ್ರೌಢಶಾಲೆಯಲ್ಲಿರ್ಬೋದು, ಅಥವಾ ಕಾಲೇಜಲ್ಲಿರ್ಬೋದು, ಏನಾದರೂ ಆ ಥರದ್ದನ್ನು ಮಾಡಿದಾಗ ಆ ಶಿಷ್ಯನ ಗುರುಗಳು ಯಾರಿರ್ತಾರೆ ಅವ್ರದ್ದು ಅದರಲ್ಲಿ ಒಂದು ಪಾಲಿರುತ್ತೆ ಅಂತ ನನ್ನ ಅಭಿಪ್ರಾಯ. ಏಕೆಂದರೆ ಪ್ರೈಮರಿಯ ಹಂತದಲ್ಲೇ ನಿಮ್ಮ ಶಿಕ್ಷಕಿಯರು ಈ ಶಿಷ್ಯನನ್ನು ಒಂದು ಉತ್ತಮ ದಾರಿಯಲ್ಲಿ ತೆಗೆದುಕೊಂಡು ಹೋದರೆ ಅವನು ಯಾವತ್ತೂ ಕೂಡ ಇಂತಹ ಆಘಾತಕಾರಿಯಾದಂತಹ ಸಮಾಜ ವಿರೋಧಿ ಚಟುವಟಿಕೆಗಳಾಗಲಿ ಅಥವಾ ಯಾವುದಾದ್ರು ದುಶ್ಚಟಗಳಾಗಲಿ ಬರೋದಿಲ್ಲ. ಅವನ ಹೆಸರು ಯಾವಾಗಲೂ ಪೇಪರ್ನಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಬರ್ತದೆ. ಇದೊಂದು ಕ್ಲಾಸಿಕ್ ಎಕ್ಸಾಂಪಲ್ ಯಾವುದೇ ಒಂದು ಶಿಕ್ಷಕಿಯರಿಗೆ. ಇದು ಒಂದು ನನ್ನ ಭಾವನೆ ಆ್ಯಕ್ಚುಲಿ ಫ್ಯಾಕ್ಟ್. ಹಾಗಾಗಿ ನನ್ನಲ್ಲಿ ಈ ಶಿಕ್ಷಕ ದಿನಾಚರಣೆಯ ಮಹತ್ವ ನೀವು ಉಳಿಸ್ಬೇಕು, ಮತ್ತು ಅದನ್ನು ಒಂದು ಒಳ್ಳೆಯ ಅರ್ಥ ಬರಬೇಕು ಅಂತ ಅಂದರೆ, ನಿಮ್ಮ ಶಿಷ್ಯಕೋಟಿ, ನೀವು ತಯಾರು ಮಾಡಿದಂತಹ ಶಿಕ್ಷಕರು ಯಾವತ್ತೂ ಕೂಡ ಸಮಾಜದಲ್ಲಿ ಒಬ್ಬ ಉತ್ತಮ ವ್ಯಕ್ತಿಯಾಗಿ ಕಾಣಿಸ್ಕೊಳ್ಬೇಕು. ಎಲ್ಲಿ ಹೋದ್ರೂ ಅವನು ನಿಮಗೆ ನೇರವಾಗಿ ಸಂಪರ್ಕ ಇರಲಿ ಇಲ್ಲದೆ ಹೋಗಲಿ, ಅವನ ಬೆಳವಣಿಗೆಯನ್ನು ಅವನು ಸಮಾಜಕ್ಕೆ ಒಂದು ಉತ್ತಮವಾಗಿ ಪ್ರಜೆಯಾಗಿ ಬೆಳೀತಿರೋದನ್ನು ನೀವು ನೋಡಬೇಕು. ಅಂತಹ ಒಂದು ವ್ಯವಸ್ಥೆಯನ್ನು ಶಿಕ್ಷಕರು ಮಾಡ್ಕೋಬೇಕು. ಆವಾಗ ಮಾತ್ರ ಈ ಶಿಕ್ಷಕ ದಿನಾಚರಣೆಗೊಂದು ಅರ್ಥ ಬರ್ತದೆ. ಎರಡನೇದು, ನಾನು ಸುಮಾರು ಶಾಲೆಗಳಲ್ಲಿ ಹೇಳಿದ್ದೀನಿ ನಾನು ಆ್ಯಕ್ಚುಲಿ, ಇಲ್ಲಿರುವಂಥ ಪ್ರತಿ ಮಗು ಅವರ ತಂದೆ ತಾಯಿಗಿಂತ ಹೆಚ್ಚಾಗಿ ದಿನದಲ್ಲಿ ಒಂದು ಪ್ರೊಡಕ್ಟಿವ್ ಟೈಮ್ ಅಂತ ನಾವೇನು ಹೇಳ್ತೀವಿ, ಅದನ್ನು ನಿಮ್ಮ ಜೊತೆ ಕಳೀತಾರೆ. ಏಕೆಂದರೆ ಬೆಳಗ್ಗೆ 8ರಿಂದ ಸಂಜೆ 4 ಅಥವಾ 10 ಗಂಟೆಯಿಂದ 4:15ವರೆಗೂ ನಿಮ್ಮ ಜೊತೆನೇ ಇರ್ತಾರೆ. ಆ್ಯಕ್ಚುಲಿ ಅವರು, ನೀವೇ ಅವ್ರನ್ನ ಬೆಳೆಸೋದು. ಆ್ಯಕ್ಚುಲಿ ನಿಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ನೀವು ಅವ್ರನ್ನ ನೋಡ್ಕೊಳ್ತೀರ. ಯಾಕೆಂದರೆ ನಿಮಗೆ ಅಂತಹ ಒಂದು ಜವಾಬ್ದಾರಿ ಇರುತ್ತೆ. ಹಾಗಾಗಿ ಇಂತಹ ಒಂದು ದಿನಾಚರಣೆಯನ್ನು ಆಚರಿಸೋದು. ಏಕೆಂದರೆ 10ರಿಂದ 4:15ವರೆಗೆ ಅಂದರೆ ಆಲ್ಮೋಸ್ಟ್ 8-10 ಅವರ್ಸು ನಿಮ್ಮ ಜೊತೆ ಇರ್ತಾರೆ ಅವರು. ಆಮೇಲೆ ಏನಾದರೂ ಅವರು ಸ್ಕೂಲಿಂದ ಮನೆಗೆ ಹೋದರೆ ಬ್ಯಾಗ್ ಬಿಸಾಕಿ ಒಂದು ಆಟ ಆಡಿಕೊಂಡು 7-7:30 ಅಂದರೆ ಮತ್ತೆ ಮನೇಲಿ ಸ್ವಲ್ಪ ಓದೋದೇನಾದರೂ ಮಾಡಿ, ಆಮೇಲೆ ಊಟ ಮಾಡಿದ್ರೆ ಒಂದು 1 ಅವರ್ ಅವ್ರ ಪೇರೆಂಟ್ಸ್ ಜೊತೆ ಕಳೀಬೋದು ಅಷ್ಟೇ. ಮತ್ತು ಬೆಳಗ್ಗೆ ಯಥಾ ಪ್ರಕಾರ ಮಾಮೂಲಿ ಎದ್ದು ಬ್ಯಾಗ್ ಹಿಡ್ಕೊಂಡು ಓಡಿ ಬರ್ತಾರೆ. ಹಾಗಾಗಿ ಜಾಸ್ತಿ ಸಮಯನ ನಿಮ್ಮ ಮಕ್ಕಳನ್ನು ನೀವು ನಿಮ್ಮ ಮನೇಲಿ ಹೇಗೆ ಬೆಳೆಸ್ತೀರೋ ಹಾಗೆ, ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಶಾಲೆಯಲ್ಲಿರುವ ಮಕ್ಕಳನ್ನು ನೀವು ಬೆಳೆಸ್ತಾ ಇರ್ತೀರ. ಸೊ ಹಾಗಾಗಿ ನಿಮ್ಮದು ಒಂದು ಮಹತ್ತರವಾದ ಪಾತ್ರ ಇರುತ್ತೆ ಯಾವಾಗಲೂ. ಸೊ ಅದನ್ನು ತುಂಬ ಚೆನ್ನಾಗಿ ನಿರ್ವಹಿಸಿದರೆ ಶಿಕ್ಷಕರ ದಿನಾಚರಣೆಗೆ ಇನ್ನೊಂದು ಮಹತ್ವ ಬರ್ತದೆ. ಮೂರನೇದು, ಯಾವಾಗಲೂ ಅಷ್ಟೇ ಒಬ್ಬ ಒಳ್ಳೆಯ ವ್ಯಕ್ತಿ ಪ್ರಪಂಚಕ್ಕೆ, ಸಮಾಜದಲ್ಲಿ ಅವನು ಬೆಳೀತಾ ಹೋಗಬೇಕು ಅಂದರೆ 3 ಜನ ಯಾವಾಗಲೂ ಕಾರಣ ಆಗ್ತಾರೆ. ಎಂಥ ಹಂತದಲ್ಲೂ ಕೂಡ ಅವನ್ನ ಬದಲಾವಣೆ ಮಾಡ್ಬೋದು. ಅವನಿಗೆ ಯಾವಾಗಲೂ ಅವನೇನಾದರೂ ಬೇರೆಯಂತಹ ಕೆಟ್ಟ ಅಭ್ಯಾಸಗಳನ್ನಾಗಲಿ, ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದ್ದರೆ 3 ಜನ ಒಬ್ಬ ಒಳ್ಳೆಯ ವ್ಯಕ್ತಿ ಆಗಲಿಕ್ಕೆ ಕಾರಣ ಆಗ್ತಾರೆ. 1 ಅವನ ತಂದೆ ತಾಯಿಗಳು, 2 ಶಿಕ್ಷಕರು, 3 ಅವನ ಸ್ನೇಹಿತರು. ನೀವು ಖಂಡಿತ ಇದು ಒಪ್ತೀರಾ ಆ್ಯಕ್ಚುಲಿ. ಏಕೆಂದರೆ ತಂದೆ ತಾಯಿಗಳು ಯಾವಾಗಲೂ ಅಷ್ಟೇ ಫೌಂಡೇಶನ್ ಇದ್ದಂಗೆ. ಅದಕ್ಕಿಂತ ಹೆಚ್ಚಿನಂತಹ ಫೌಂಡೇಶನ್ ಬಂದು
ಶಿಕ್ಷಕ ಶಿಕ್ಷಕಿಯರು ಅವನು ಒಂದು ಪ್ರೌಢಾವಸ್ಥೆಗೆ ಬಂದು ಒಂದು ಕೆಲಸದಲ್ಲಿ ಕೆಲಸ ಮಾಡುವಂತಾಗಲಿ ಅಥವಾ ಕಾಲೇಜು ಡೇಸಿಂದಲಾಗಲಿ ಅವನ ಸುತ್ತಮುತ್ತ ಇರುವಂಥ ಸ್ನೇಹಿತರು ಕೂಡ ಅವನ ಬೆಳವಣಿಗೆಗೆ ಒಂದು ಒಳ್ಳೆಯ ದಾರಿ ಹೋಗಲಿಕ್ಕೆ ಕಾರಣ ಆಗ್ತಾರೆ. ಸೊ ಈ ಮೂರೂ ಜನಗಳಿಗೂ ಒಂದು ಒಳ್ಳೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ತಗೊಂಡ್ರೆ ಯಾವ ವ್ಯಕ್ತಿಯೂ ಕೂಡ ಒಂದು ಸಮಾಜದಲ್ಲಿ ಕೆಟ್ಟ ವ್ಯಕ್ತಿಯಾಗಿ ಬೆಳೀಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಈ ಶಿಕ್ಷಕರ ದಿನಾಚರಣೆ ದಿವಸ ಈ ಮೂರು ಅಂಶಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದನ್ನು ನೀವೆಲ್ಲರೂ ಈ ದಿನಾಚರಣೆಗೆ ಒಂದು ಅತ್ಯುತ್ತಮವಾದ ಅರ್ಥ ಬರಬೇಕು ಅಂದರೆ ಇದನ್ನು ನಾವು ಪಾಲಿಸೋಣ ಅಂತ ಹೇಳಿ ಮಗದೊಮ್ಮೆ ನಿಮಗೆಲ್ಲರಿಗೂ ಶಿಕ್ಷಕಿಯರ ದಿನಾಚರಣೆಯ ವಂದನೆಗಳು. ನಮಸ್ಕಾರ.